ಸುನಾದ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಇವತ್ತು ಡಿಶ್ ವಾಷರ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ನಾನು ತಗೊಂಡ ಡಿಶ್ ವಾಷರ್ ಬಂದು LG ಡಿಶ್ವಾಷರ್. ಇದು 14 ಪ್ಲೇಸ್ ಕೆಪಾಸಿಟಿ ಇರ್ತಕ್ಕಂಥದ್ದು. ಇದೇನಿದು 14 ಪ್ಲೇಸ್? ಯೂಶಲಿ ನಮಗೆ ವಾಷಿಂಗ್ ಮಿಷಿನಲ್ಲಿ 8 kg 6 kg ಹೀಗಿರುತ್ತೆ, ಬಟ್ ಇದರಲ್ಲಿ 14 ಪ್ಲೇಸ್ ಅಂತ ಹೇಳ್ತಾರೆ. ಈಗ ಒಬ್ಬ ಮನುಷ್ಯ ಒಂದು ಸಾರಿ ಊಟ ಮಾಡೋದಕ್ಕೆ ಏನು ಬಳಸ್ತಾನೆ? ಒಂದು ಪ್ಲೇಟು, 2 ಸ್ಪೂನ್, 1 ಬೌಲ್, 1 ಕಪ್, ಹಾಗೆ 14 ಸೆಟ್ಸ್ಗಳನ್ನು ಇದರಲ್ಲಿ ನಾವು ಹಾಕ್ಬೋದು ಅನ್ನೋದಕ್ಕೆ 14 ಪ್ಲೇಸಸ್ ಅಂತ ಹೇಳ್ತಾರೆ. ಇದರಲ್ಲಿ ಸ್ಪೆಷಲ್ ಆಗಿ ವೈಫೈ ಡಿಶ್ ವಾಷರ್ ವೈಫೈ ಸೆಟ್ಟಿಂಗ್ ಇದೆ. ಮಾಡೆಲ್ ಬಂದುಬಿಟ್ಟು DFB 424FP ಅಂತ. ಇದು ಸ್ಟೇನ್ಲೆಸ್ ಸ್ಟೀಲ್ ಕಲರ್ನಲ್ಲಿದೆ. ತುಂಬಾ ಎಲಿಗೆಂಟ್ ಆಗಿದೆ, ತುಂಬಾ ಲುಕ್ ಕೊಡುತ್ತೆ ನೋಡೋದಕ್ಕೆ. ಮತ್ತು ಸೈಲೆಂಟ್ ಆಪ್ರೇಷನ್ ಕೂಡ ಹೌದು ಇದು. ಮತ್ತು ಟಫ್ ಸ್ಟೇನ್ ರಿಮೂವಲ್ ಮಾಡುತ್ತೆ. ಮತ್ತು ಒಳಗಡೆ ಅಡ್ಜಸ್ಟೇಬಲ್ ರ್ಯಾಕ್ಸ್ ಕೂಡ ಇದೆ. ಫಿಕ್ಸ್ಡ್ ಅಲ್ಲ, ಅಡ್ಜಸ್ಟೇಬಲ್ ರ್ಯಾಕ್ಸ್, ಮೇಲೆ ಕೆಳಗೆ ಮಾಡ್ಬೋದು, ಹಿಂದೆ ಮುಂದೆ ಕೂಡ ಅದನ್ನು ಹೇಳ್ಕೋಬೋದು. ನಾನು ಇದ್ರ ಬಗ್ಗೆ ಸ್ಟೇಟಸ್ಗೆ ಹಾಕಿದಾಗ, ಡಿಶ್ ವಾಷರ್ ತೊಗೊಂಡಿದ್ದೀನಿ ಅಂದಾಗ ನನಗೆ ತುಂಬಾ ಕ್ವೆಶನ್ಸ್ಗಳು ಬಂದಿತ್ತು. ಯಾವ ಡಿಶ್ ವಾಷರ್ ತೊಗೊಂಡಿದ್ದೀರಾ, ಅದು ಹೇಗೆ ಕೆಲಸ ಮಾಡುತ್ತೆ, ಮೇಯ್ನಾಗಿ ಪಾತ್ರೆಗಳನ್ನು ಚೆನ್ನಾಗಿ ತೊಳೆಯುತ್ತಾ, ಸೌಂಡ್ ಹೇಗೆ ಬರುತ್ತೆ, ಎಷ್ಟು ಪ್ರೈಸ್ ಕೊಟ್ರಿ, ಎಲ್ಲಿ ಪರ್ಚೇಸ್ ಮಾಡಬೇಕು, ಶೋರೂಮ್ನಲ್ಲೋ ಆನ್ಲೈನಲ್ಲೋ, ಮತ್ತು ಪ್ರೈಸ್ ಹೇಗೆ ವೇರಿ, ಶೋರೂಮ್ನಲ್ಲಿ ತೊಗೊಂಡ್ರೆ ಹೇಗೆ, ಆನ್ಲೈನಲ್ಲಿ ತೊಗೊಂಡ್ರೆ ಹೇಗೆ ಅನ್ನೋದ್ರ ಬಗ್ಗೆ ಕೇಳಿದ್ರಿ. ಆ ಪ್ರಶ್ನೆಗಳಿಗೆ ನಾನೀಗ ಒಂದೊಂದಾಗಿ ಉತ್ತರ ಕೊಡ್ತಾ ಹೋಗ್ತೀನಿ. ಜೊತೆಗೆ ನಾನು ಲೈವ್ ಡೆಮೋ ಕೂಡ ಮಾಡಿದ್ದೀನಿ, ಅದನ್ನು ನೀವು ಮುಂದೆ ನೋಡ್ಬೋದು. ಫಸ್ಟ್ ಇದೆಷ್ಟು ಜಾಗನ ತಗೊಳುತ್ತೆ ಅಂತ ನೋಡ್ಬಿಡೋಣ. 2 ಅಡಿ ಅಗಲ, 2 ಅಡಿ ಉದ್ದ ಮತ್ತು 3 ಅಡಿ ಎತ್ತರ. ಇದು ನಿಮಗೆ ಎಷ್ಟು ಜಾಗ ತಗೊಳುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾಗೋಸ್ಕರ. ಇನ್ನು ಎಲ್ಲಿ ಬೈ ಮಾಡ್ಬೋದು? ಆನ್ಲೈನ್ ಥ್ರೂ ನೀವು ಬೈ ಮಾಡ್ಬೋದು, ಹಾಗೆ ಶೋರೂಮ್ಗಳಿಗೂ ಹೋಗಿ ನೀವು ಇದನ್ನು ತೊಗೋಬೋದು. ಇನ್ನು ಪ್ರೈಸಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಇದನ್ನು ತೊಗೊಂಡಿದ್ದು ಶೋರೂಮ್ನಲ್ಲಿ. ಇದರ MRP ಬಂದುಬಿಟ್ಟು 70,000. ಶೋರೂಮ್ನವರು ನಮಗೆ ಕೊಟ್ಟಿದ್ದು 56,000ಗೆ. ಕಾರ್ಡ್ ಮೇಲೆ ನಮಗೆ ಡಿಸ್ಕೌಂಟ್ ಸಿಕ್ಕಿದ್ದು ಕ್ಯಾಶ್ ಬ್ಯಾಕ್ ರೀತಿಯಲ್ಲಿ 5,000. ಅಂದರೆ ಟೋಟಲಿ ನಾವು ಪೇ ಮಾಡಿದ್ದಕ್ಕೆ 51,000. ಆನ್ಲೈನಿಗೆ ಹೋಗ್ತೀರಾ ಅಂತ ಅಂದರೆ ಆನ್ಲೈನಲ್ಲಿ ಇದು ನಿಮಗೆ 49,000ಗೆ ಸಿಗುತ್ತೆ. ಇನ್ನು ಪವರ್ ಕನ್ಸಂಪ್ಷನ್ ಮತ್ತು ವಾಟರ್ ಕನ್ಸಂಪ್ಷನ್ ಬಗ್ಗೆ ಹೇಳಬೇಕು ಅಂತಂದರೆ 200 ರೂಪೀಸ್ ಆರ್ 300 ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಒಂದು 200 to 300 ನಮ್ಮ ಮಂತ್ಲಿ ಪವರ್ ಬಿಲ್ ಮೇಲೆ ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಲೆಸ್ ವಾಟರ್ ಕನ್ಸಂಪ್ಷನ್. ನಾವು ಯೂಶಲಿ ಪಾತ್ರೆ ತೊಳೆಯೋದಕ್ಕೆ ಎಷ್ಟು ನೀರು ಯೂಸ್ ಮಾಡ್ತೀವಿ ಅದಕ್ಕಿಂತ ಕಡಿಮೆ ಪ್ರಮಾಣದ ವಾಟರ್ದು ಕನ್ಸ್ಯೂಮ್ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಅದರಿಂದ ನಾನು ಬಳಸ್ತಾ ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಈಗ ಇಲ್ಲಿರೋ ಆಪ್ಷನ್ಸ್ಗಳ ಬಗ್ಗೆ ನೋಡ್ಕೊಂಡು ಹೋಗೋಣ. ಇದೆಲ್ಲ ಫೆದರ್ ಟಚ್, ಹಾರ್ಡ್ ಬಟನ್ಸ್ ಎಲ್ಲ ಫೆದರ್ ಟಚ್. ಇಲ್ಲಿರ್ತಕ್ಕಂಥ ಆಪ್ಷನ್ಸನ್ನು ಸ್ಟೀಮ್ ಸೈಕಲ್ಸ್ ಅಂತ ಹೇಳಿ ಕರೀತಾರೆ. ಪವರ್ ಬಟನ್, ನೆಕ್ಸ್ಟ್ ಆಟೋ, ಇದು ಆಟೋಮೆಟಿಕಲಿ ಎಲ್ಲದನ್ನು ಅದಾಗೆ ಸೆಟ್ ಮಾಡ್ಕೊಳ್ತಕ್ಕಂಥದ್ದು. ಇಂಟೆನ್ಸಿವ್ ಡೀಪ್ ಕ್ಲೀನ್ಗೆ ಬೇಕಾದರೆ ನಾವು ಇದನ್ನು ಈ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈ ಆಪ್ಷನ್ನ ಡೆಲಿಕೇಟ್, ಗ್ಲಾಸ್ ಐಟಮ್ಸ್ ಆ ಥರದ್ದೆಲ್ಲ ಇದ್ದರೆ ಡೆಲಿಕೇಟ್. ರಿಫ್ರೆಶ್ ಅಂದರೆ ತುಂಬ ದಿನದಿಂದ ಪಾತ್ರೆಗಳನ್ನ ಹಾಗೆ ಇಟ್ಟಿರ್ತೀವಿ, ಅದೇನು ಯೂಸ್ ಮಾಡಿರಲ್ಲ, ಗಲೀಜಾಗಿರಲ್ಲ, ಹಾಗೆ ಇಟ್ಟಿರ್ತೀವಿ, ಆ ಪಾತ್ರೆಗಳನ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು. ಎಕೋ ಬಟನ್ ಇದೆಯಲ್ವ, ಇದು ವಾಟರ್ ಮತ್ತು ಪವರ್ನ ಎಫಿಷಿಯೆಂಟಾಗಿ ಯೂಸ್ ಮಾಡುತ್ತೆ, ಕಡಿಮೆ ಪ್ರಮಾಣದಲ್ಲಿ ಅದು ಯೂಸ್ ಮಾಡುತ್ತೆ. ಇನ್ನು ಈ ಟರ್ಬೋ ಇದೆಯಲ್ಲ, ಇದು ನಾವು ರೆಗ್ಯುಲರ್ ಆಗಿ ಈ ಟರ್ಬೋನ ನಾವು ಯೂಸ್ ಮಾಡ್ಬೋದು. ಮನೆಯಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪಾತ್ರೆಗಳನ್ನು ಹಾಕಿ ಟರ್ಬೋ ಬಟನನ್ನು ನಾವು ಪ್ರೆಸ್ ಮಾಡಿದರೆ ಸಾಕು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಡೌನ್ಲೋಡ್ ಸೈಕಲ್. ನಾವು ಇದನ್ನು ಟಚ್ ಮಾಡಿದರೆ ಇಲ್ಲಿ ತುಂಬಾ ಆಪ್ಷನ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಪಾಟ್ರಿ ಕೂಡ ಒಂದು. ಈಗ ಲೇಟೆಸ್ಟ್ ಫ್ಯಾಷನ್ ಏನು ಹೇಳಿ ಪಾಟ್ರಿ ಐಟಮ್ಸನ್ನು ಮತ್ತೆ ಯೂಸ್ ಮಾಡ್ತಾ ಇದ್ದಾರೆ. ಆ ಪಾಟ್ಸ್ ರಿಲೇಟೆಡ್ ಆ ಥರದ ಪಾಟ್ರಿ ಐಟಮ್ಸ್ಗಳನ್ನು ನಾವು ವಾಶ್ಗೆ ಹಾಕಿದರೆ ಇಲ್ಲಿ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲೊಂದು ಸ್ಟಾರ್ ಆಪ್ಷನ್ ಇದೆ ನೋಡಿ, ಇಲ್ಲೊಂದು ಇದು ರಿನ್ಸ್ ಏಡ್ನ ಇಂಡಿಕೇಟ್ ಮಾಡೋದಕ್ಕೆ. ರಿನ್ಸ್ ಏಡ್ ಏನಾದ್ರು ಖಾಲಿ ಆಗಿದ್ರೆ, ರಿಕ್ವೈರ್ಮೆಂಟ್ ಇದ್ದರೆ ಇದು ಇಂಡಿಕೇಟ್ ಆಗುತ್ತೆ. ನೆಕ್ಸ್ಟು ವೈಫೈ. ಈ LG ಡಿಶ್ ವಾಷರ್ ವೈಫೈ ಎನೇಬಲ್ಡ್. ನೀವು ಸ್ಮಾರ್ಟ್ ಫೋನಲ್ಲೇ ಇದರ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಫೋನ್ ಥ್ರೂ ಇದನ್ನು ಆಪ್ರೇಟ್ ಕೂಡ ಮಾಡ್ಬೋದು. ಥಿಂಕ್ ಅನ್ನೋ ಒಂದು ಆ್ಯಪ್ ಇರುತ್ತೆ, ಅದನ್ನು ನಾವು ಸ್ಮಾರ್ಟ್ಫೋನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಮನೆಯಿಂದ ಹೊರಗಡೆನೂ ಕೂಡ ಎಷ್ಟು ದೂರದಿಂದನಾದರೂ ಇಲ್ಲಿಂದನಾದರೂ ಇದನ್ನು ನಾವು ಆಪ್ರೇಟ್ ಕೂಡ ಮಾಡ್ಬೋದು. ಇನ್ನು ಡ್ಯುಯಲ್ ಝೋನ್ ಹೇಳಿದೆ, 2 ರ್ಯಾಕ್ಸ್ ಒಳಗಡೆ ಇರುತ್ತೆ. 2 ರ್ಯಾಕ್ಸ್ ಫಿಲ್ ಆಗಿದ್ರೆ ಅದು ಡ್ಯುಯಲ್ ಝೋನ್. ಹಾಫ್ ಲೋಡ್ ಅಂದರೆ
ಕೆಳಗಡೆ ರ್ಯಾಕ್ ಏನಿರುತ್ತಲ್ಲ ಅದು ಫಿಲ್ ಆಗಿರ್ತಕ್ಕಂಥದ್ದು, ಲೋಡ್ ಆಗಿರ್ತಕ್ಕಂಥದ್ದು ಹಾಫ್ ಲೋಡ್ ಅಂತ. ನಾವು ಯಾವುದನ್ನು ಈಗ ಡ್ಯೂಯಲ್, ಎರಡು ಕಡೆ ಫಿಲ್ ಆಗಿದ್ರೆ ಡ್ಯೂಯಲ್ ಝೋನ್, ಇಲ್ಲ ಹಾಫ್ ಲೋಡ್, ಹಾಫ್ ಮಾತ್ರ ಫಿಲ್ ಆಗಿದ್ರೆ ಹಾಫ್ ಲೋಡನ್ನು ನಾವು ಟಚ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆಪ್ಷನ್ ಎನರ್ಜಿ ಸೇವರ್. ಈ ಎನರ್ಜಿ ಸೇವರ್ನಲ್ಲಿ ಇದು ಕಮ್ಮಿ ಪ್ರಮಾಣದ ವಾಟರ್ ಕನ್ಸಂಪ್ಷನ್ ಮತ್ತು ಕಮ್ಮಿ ಪ್ರಮಾಣದ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇದರಲ್ಲಿ ಆಗುತ್ತೆ. ಸ್ಟೀಮ್. ಈ ಸ್ಟೀಮ್ ಅನ್ನೋ ಆಪ್ಷನ್ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಪಾತ್ರೆಗಳನ್ನು ಹಬೆನಲ್ಲಿ ಇಡಬೇಕು ಅನ್ನೋ ಹಾಗಿದ್ದಾಗ ಸ್ಟೀಮ್. ಇನ್ನು ಹೈ ಟೆಂಪ್ರೇಚರ್ ತುಂಬಾ ಬಿಸಿ ನೀರಲ್ಲಿ ವಾಶ್ ಆಗಬೇಕು ಅಂತ ಅಂದರೆ ಎಕ್ಸ್ಟ್ರಾ ಡ್ರೈ, ಯೂಶುವಲ್ ಡ್ರೈ ಅಲ್ದಲ್ಲೇ ಮತ್ತೆ ಎಕ್ಸ್ಟ್ರಾ ಡ್ರೈ ಆಗಬೇಕು ಅಂತ ಇದ್ದರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಡಿಲೇ ಸ್ಟಾರ್ಟ್ ಅಂತ. ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಎಲ್ಲ ಪ್ರೋಗ್ರಾಮ್ ರೆಡಿ ಮಾಡಿ ಪಾತ್ರೆಗಳನ್ನು ಲೋಡ್ ಮಾಡಿ ಇಟ್ಟಿರ್ತೀರ, ಎಷ್ಟು ಹೊತ್ತು ಡಿಲೇ ಮಾಡಿ ಇದನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ನೀವು ಫಿಕ್ಸ್ ಮಾಡಿ ಇಟ್ಟರೆ ಅಷ್ಟೇ ಹೊತ್ತಿಗೆ ಹಾಫ್ ಆನ್ ಅವರು, 10 ಮಿನಿಟ್ಸು, 15 ಮಿನಿಟ್ಸ್ ಎಷ್ಟು ಡಿಲೇ ಆಗಬೇಕು. ನಿಮಗೆ ಏನೋ ಕೆಲಸ ಇರುತ್ತೆ, ನಿಮಗೆ ಆನ್ ಮಾಡೋಕ್ಕಾಗಲ್ಲ, ಅಥವಾ ಮಧ್ಯೆ ಯಾವುದೋ ಕೆಲಸ ಮುಗಿಸಿ ಪಾತ್ರೆ ತಂದು ಹಾಕಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನೀವು ಡಿಲೇ ಸ್ಟಾರ್ಟ್ ಆಪ್ಷನನ್ನು ಯೂಸ್ ಮಾಡ್ಕೋಬೋದು. ಇದು ಸ್ಟಾರ್ಟ್ ಆಪ್ಷನ್. ಫೈನಲಿ ಇದನ್ನು ಟಚ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕಾಗತ್ತೆ. ಒಂದು ಸರಿ ಸ್ಟಾರ್ಟ್ ಮಾಡಿದ ಮೇಲೆ ಮಕ್ಕಳು ಕೆಲವು ಟೈಮು ಈ ಆಪ್ಷನ್ಸ್ಗಳನ್ನ ಟಚ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಹಾಫ್ ಲೋಡ್ ಮತ್ತು ಎನರ್ಜಿ ಸೇವರ್ನ ಹೀಗೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಅಥವಾ ಲಾಂಗ್ ಟಚ್ ಮಾಡಿಟ್ಕೊಂಡ್ರೆ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು. ಚೈಲ್ಡ್ ಲಾಕ್ ಆಗುತ್ತೆ. ಎಲ್ಲ ಆಪ್ಷನ್ಸ್ಗಳು ಕೂಡ ಡಿಸೇಬಲ್ ಆಗಿರುತ್ತೆ, ಮಾಡಿಡ್ಬೋದು. ಮತ್ತು ಎನೇಬಲ್ ಆಗೋದಕ್ಕೆ ನಾವು ಅಗೇನ್ ಅದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಮತ್ತು ಎಲ್ಲ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಡಿಶ್ ವಾಷರ್ ಬಗ್ಗೆ ಇದ್ದ ಕ್ವೆಶನ್ಸಿಗೆಲ್ಲ ನಾನೀಗ ಆನ್ಸರ್ ಮಾಡಿದ್ದೀನಿ. ಆಮೇಲೆ ಆಪ್ಷನ್ಸ್ಗಳ ಬಗ್ಗೆ ಕೂಡ ನಾನು ಆಲ್ರೆಡಿ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಡಿಶ್ ವಾಷರ್ ಕನೆಕ್ಟ್ ಮಾಡೋದಕ್ಕೆ AH ಪಾಯಿಂಟ್ ಬೇಕು, ನೋಡ್ಕೊಳ್ಳಿ. ನೆಕ್ಸ್ಟು ವಾಟರ್ ಸಪ್ಲೈ ಹೋಸ್ ಕನೆಕ್ಟ್ ಮಾಡೋದಕ್ಕೆ ಒಂದು ವಾಟರ್ ಟ್ಯಾಪ್ ಬೇಕಾಗುತ್ತೆ, ಮತ್ತು ಎಕ್ಸಿಟ್ ಪೈಪ್ಗೆ ಒಂದು ಔಟ್ಲೆಟ್ ಬೇಕಾಗುತ್ತೆ. ಇದು ಬೇಸಿಕ್ ನೆಸೆಸಿಟೀಸ್. ಡಿಶ್ ವಾಷರ್ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಡಿಶ್ ವಾಷರ್ ಡೋರ್ ಓಪನ್ ಮಾಡಬೇಕಾದ್ರೆ ಬಾಡಿನ ಹೋಲ್ಡ್ ಮಾಡಿ ಈ ರೀತಿ ಓಪನ್ ಮಾಡಿ, ಹೀಗೆ ಕಂಪ್ಲೀಟಾಗಿ ಓಪನ್ ಆಗುತ್ತೆ ನೋಡಿ. ಇದರಲ್ಲಿ 2 ರ್ಯಾಕ್ಸ್ ಬರುತ್ತೆ, ಅಪ್ಪರ್ ರ್ಯಾಕ್, ಲೋವರ್ ರ್ಯಾಕ್ ಅಂತ. ಅಪ್ಪರ್ ರ್ಯಾಕಲ್ಲಿ ಈ ಥರ ಸ್ಮಾಲ್ ಪ್ಲೇಟ್ಸ್ ಇಟ್ಕೊಳ್ಳೋದಕ್ಕೆಲ್ಲ ಹೀಗೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಸ್ಪೂನ್ಸ್ ಇಟ್ಕೊಳ್ಳೋದಕ್ಕೆ ಇಲ್ಲೆಲ್ಲ ಬೋಲ್ಸ್ ಇಟ್ಕೋಬೋದು, ಸೌಟ್ಗಳು, ಸ್ಪ್ಯಾಚುಲಾಸ್ಗಳನ್ನೆಲ್ಲ ಇಲ್ಲೆಲ್ಲ ಇಟ್ಕೋಬೋದು. ಸ್ಪೂನ್ಸ್ ಹೇಳಿದ್ದೀನಲ್ವ. ಈ ರ್ಯಾಕ್ನ ನಾವು ಮೇಲೆ ಕೆಳಗೆ ಮಾಡ್ಬೋದು. ಮೇಲೆ ಕೆಳಗೆ ಮಾಡೋದಕ್ಕೆ ಇಲ್ಲಿ ಬಟನ್ ಎರಡನ್ನೂ ಎಟ್ ಎ ಟೈಮ್ ಪ್ರೆಸ್ ಮಾಡಿ ಹೀಗೆ ಮಾಡಿದ್ರೆ ಡೌನ್ ಹೋಗುತ್ತೆ, ಮತ್ತು ಪ್ರೆಸ್ ಮಾಡಿ ಹೀಗೆ ಲಿಫ್ಟ್ ಮಾಡಿದ್ರೆ ಮೇಲೆ ಬರುತ್ತೆ. ಕೆಳಗಡೆ ಎತ್ತರದ ಪಾತ್ರೆಗಳನ್ನ ಇಟ್ಕೊಳ್ಳೋದಕ್ಕೆ ನಾವು ಹೀಗೆ ಮೇಲ್ಗಡೆ ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ರೆ ತುಂಬ ಹೆಲ್ಪ್ಫುಲ್. ಇದು ಲೋವರ್ ರ್ಯಾಕ್. ಇಲ್ಲೂ ಕೂಡ ಪ್ಲೇಟ್ಸ್ ಇಟ್ಕೊಳ್ಳೋದಕ್ಕೆ ಈ ಥರ ಫೆಸಿಲಿಟಿ ಇದೆ. ಹೀಗೆ ಪ್ಲೇಟ್ಸ್ಗಳನ್ನ ಇಟ್ಕೋಬೋದು. ಪ್ಲೇಟ್ಸ್ಗಳು ಇಟ್ಕೊಂಡಲ್ಲ, ದೊಡ್ಡ ದೊಡ್ಡ ಪಾತ್ರೆಗಳನ್ನೇ ಇಟ್ಕೋತೀನಿ ಅಂತಂದರೆ ಹೀಗೆ ನೀವು ಬೆಂಡ್ ಮಾಡಿಕೊಂಡು ಒಂದು ಸೈಡ್ ಪ್ಲೇಟ್ಸ್ ಇಟ್ಕೋಬೋದು, ಇನ್ನು ಉಳಿದ ಕಡೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಟ್ಕೋಬೋದು. ಇಲ್ಲಿ ನೋಡಿ, ಇದನ್ನು ಸ್ಪ್ರೇ ಆರ್ಮ್ಸ್ ಅಂತ ಹೇಳಿ ಕರೀತಾರೆ. ಇಲ್ಲಿರುತ್ತೆ, ಮತ್ತು ಇಲ್ಲೊಂದು ಸ್ಪ್ರೇ ಆರ್ಮ್ಸ್ ಇರುತ್ತೆ. ಇಲ್ಲೊಂದು ಸ್ಪ್ರೇ ಆರ್ಮ್ಸ್ ಇದೆ, ಇಲ್ಲೊಂದು ಸ್ಪ್ರೇ ಆರ್ಮ್ಸ್ ಇರುತ್ತೆ. ಇದು ಇಲ್ಲೇನು ಹೋಲ್ಸ್ ಕಾಣ್ತಾ ಇದೆಯಲ್ಲ, ಇದನ್ನು ವಾಟರ್ ಜೆಟ್ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಹೋಲ್ಸ್ ಕಾಣಿಸ್ತಾ ಇದೆ, ಇಲ್ಲೂ ಕೂಡ ಹೋಲ್ಸ್ ಕಾಣ್ತಾ ಇದೆ. ಇದು ವಾಟರ್ ಜೆಟ್ ಅಂತ ಕರೀತಾರೆ ಇದನ್ನು. ಪಾತ್ರೆ ತೊಳೆಯೋಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅಂತ ನೋಡ್ಕೊಂಬರೋಣ. ರಿನ್ಸೇಡ್, ಡಿಶ್ ವಾಷರ್ ಡಿಟರ್ಜೆಂಟ್, ಡಿಶ್ ವಾಷರ್ ಸಾಲ್ಟ್, ಇವು ಮೂರನ್ನು ಮೆಷಿನ್ ಒಳಗಡೆ ಹಾಕ್ತಾರೆ. ಎಲ್ಲೆಲ್ಲಿ ಇದನ್ನು ಹಾಕಬೇಕಾಗತ್ತೆ ಅಂತ ನೋಡ್ಕೊಂಬರೋಣ. ಇದು ಫಾರ್ಚೂನ್ ಡಿಶ್ ವಾಷರ್ ಸಾಲ್ಟ್. ಈ ಸಾಲ್ಟ್ನ ನಾವು ನೋಡಿ ಇಲ್ಲಿ ಇದನ್ನು ಕ್ಯಾಪ್ ಓಪನ್ ಮಾಡಬೇಕು, ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಹಾಕಬೇಕಾಗತ್ತೆ. ಆಲ್ರೆಡಿ ಇನ್ಸ್ಟಾಲೇಷನ್ಗೆ ಎಂಜಿನಿಯರ್ ಬಂದಾಗ 1 kg ಸಾಲ್ಟ್ ಮತ್ತು 1 ಲೀಟರ್ ಆಫ್ ವಾಟರ್ನ ಹಾಕಿ ಹೋಗಿದ್ದಾರೆ.
ಫಸ್ಟ್ ಟೈಮ್ 1 ಲೀಟರ್ ಆಫ್ ವಾಟರ್ ಹಾಕಿದರೆ ಸಾಕು. ಇದು 30 to 60 ವಾಷಸ್ ತನಕ ಬರುತ್ತೆ. ನೆಕ್ಸ್ಟ್ ಟೈಮ್ ನೀವು ಸಾಲ್ಟ್ ಹಾಕಬೇಕಾದ್ರೆ ವಾಟರ್ ಹಾಕೋಂಥ ನೆಸೆಸಿಟಿ ಇಲ್ಲ. ಸಾಲ್ಟ್ ಖಾಲಿಯಾಗಿರೋದನ್ನು ಆಪ್ಷನ್ನಲ್ಲಿ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ಸಾಲ್ಟ್ ಖಾಲಿಯಾಗಿದೆ ಅಂತ, ಮತ್ತು ರೀಫಿಲ್ ಮಾಡ್ಬೋದು. ಆ ಟೈಮ್ನಲ್ಲಿ ನೀರು ಹಾಕೋ ನೆಸೆಸಿಟಿ ಇಲ್ಲ. ಹಾಕಿ ಆದಮೇಲೆ ಸಾಲ್ಟ್ ಹಾಕಾದ್ಮೇಲೆ ಈ ಲಿಡ್ನ ನೀವು ಟೈಟಾಗಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಫಾರ್ಚೂನ್ ರಿನ್ಸೈಡ್ನ ನಮಗಿಲ್ಲಿ ರಿನ್ಸೈಡ್ ಹಾಕೋದಕ್ಕೆ ಇಲ್ಲಿ ಹಾಕಬೇಕಾಗತ್ತೆ. ರಿನ್ಸೈಡ್ ಆಲ್ರೆಡಿ ಇದನ್ನು ಕೂಡ ಅವರೇ ಫಿಲ್ ಮಾಡಿ ಹೋಗಿದ್ದಾರೆ. ಸೊ ಮತ್ತೆ ನಾನು ಹಾಕೋಂಥ ನೆಸೆಸಿಟಿ ಇಲ್ಲ. ಇಲ್ಲಿ ಫಿಲ್ ಮಾಡಿ ಹೋಗಬೇಕು. ಫಿಲ್ ಆಗ್ತದಂಗೆ ಒಂದು ಸ್ವಲ್ಪ ಬಬಲ್ ಥರ ಫಾರ್ಮ್ ಆಗುತ್ತೆ. ಅದರಿಂದ ಗೊತ್ತಾಗುತ್ತೆ ನಮಗೆ ಫಿಲ್ ಆಗಿದೆ ಅಂತ. ಇದು ಕೂಡ 30 to 60 ವಾಶ್ ತನಕ ಬರುತ್ತೆ. ಖಾಲಿ ಆದರೆ ಅದು ಆಪ್ಷನಲ್ಲಿ ಇಂಡಿಕೇಟ್ ಆಗುತ್ತೆ. ನೋಡಿ ಇಲ್ಲಿ ಸ್ಟಾರ್ ಇದೆಯಲ್ವಾ, ಆ ಸಿಂಬಲ್ಲು ಆ ಆಪ್ಷನ್ಸಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಇಂಡಿಕೇಟ್ ಆಗುತ್ತೆ. ಸಾಲ್ಟ್ಗೆ ಎಸ್ ಅನ್ನೋ ಒಂದು ಆಪ್ಷನ್ ಇದೆ ಸೆಟ್ಟಿಂಗ್, ಇದರಲ್ಲಿ ಅಲ್ಲಿ ಇಂಡಿಕೇಟ್ ಆಗುತ್ತೆ. ಇದು ಡಿಶ್ ವಾಷರ್ ಡಿಟರ್ಜೆಂಟ್. ಪ್ರತಿ ವಾಶ್ಗೂ ನಾವು ಇದನ್ನು 1/2 ಟೇಬಲ್ ಸ್ಪೂನ್ ಹಾಕಬೇಕಾಗತ್ತೆ. ಇಲ್ಲಿ 1/2 ಟೇಬಲ್ ಸ್ಪೂನ್ ಹಾಕಿಬಿಟ್ಟು ಹೀಗೆ ಕ್ಲೋಸ್ ಮಾಡಿದರೆ ಆಯಿತು. ಇಲ್ಲಿ ಕೆಳಗಡೆ ಇಲ್ಲಿ ಕಸ ಬಂದು ಕಲೆಕ್ಟ್ ಆಗಿರುತ್ತೆ. ನಾರ್ಮಲ್ ಆಗಿ ವಾಟ್ರಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ ಇಲ್ಲೊಂದು ಕಸ ಈಗ ಬಂದು ಕಲೆಕ್ಟ್ ಆಗಿದೆ. ಕ್ಲೀನ್ ಆದಮೇಲೆ ಸೇಮ್ ಹೀಗೆ ತೊಗೊಂಡೋಗಿ ಅದನ್ನು ಹೀಗೆ ಲಾಕ್ ಮಾಡಿ ಇಡಿ. ಮಂತ್ಲಿ ಒನ್ಸ್ ನೀವು ಟಬ್ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಹೇಗೆ ಟಬ್ ಕ್ಲೀನ್ ಮಾಡ್ಕೋಬೇಕು ಅನ್ನೋದು ಮ್ಯಾನ್ಯಲಲ್ಲಿ ಇನ್ ಡೀಟೇಲಾಗಿ ಕೊಟ್ಟಿದ್ದಾರೆ, ನೀವು ಅದನ್ನು ರೆಫರ್ ಮಾಡ್ಬೋದು. ಈಗ ಬನ್ನಿ ಡೆಮೋ ನೋಡ್ಕೊಂಬರೋಣ. ತೊಳೆಯೋದಕ್ಕೆ ಇಷ್ಟು ಪಾತ್ರೆಗಳನ್ನು ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಪಾತ್ರೆಗಳಿದೆ. ಎಲ್ಲ ಥರದ ಪಾತ್ರೆಗಳನ್ನು ಕೂಡ ಇದರಲ್ಲಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಅದಕ್ಕೆ ಡಿಶ್ ವಾಷರ್ಗೆ ಲೋಡ್ ಮಾಡೋಣ. ಹೇಗೆ ಲೋಡ್ ಮಾಡೋದು ಅಂತ ತೋರಿಸ್ತೀನಿ. ಲೋವರ್ ರ್ಯಾಕ್ನಲ್ಲಿ ಪಾತ್ರೆಗಳನ್ನು ಜೋಡಿಸೋದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಇದು ಸ್ಪೂನ್ ಮತ್ತು ಈ ಸೌಟ್ಗಳನ್ನೆಲ್ಲ ಹಾಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್ ಟೈಪ್ ಕೊಟ್ಟಿರ್ತಾರೆ. ಇದು ಆ್ಯಕ್ಚುಲಿ ಒಳಗಡೆ ಕ್ಲೋಸ್ ಆಗುತ್ತೆ. ನಾನು ಎತ್ತರದ್ದು ಇಡೋದಕ್ಕೋಸ್ಕರ ಈ ಥರ ಬೆಂಡ್ ಮಾಡಿದ್ದೀನಿ. ಈ ಕಡೆ ನೋಡಿ ಅದನ್ನು ಹಾಗೆ ಇಟ್ಟಿದ್ದೀನಿ, ಯಾಕಂದರೆ ಸ್ಪೂನ್ಗಳನ್ನು ಸಿಕ್ಸೋದಕ್ಕೆ. ಸೌಟ್ ಮತ್ತು ಸ್ಪೂನ್ಗಳನ್ನೆಲ್ಲ ಹಾಕಿ ಇಲ್ಲಿಟ್ಟಿದ್ದೀನಿ. ಎಲ್ಲ ಅಲ್ಟಿಮೇಟ್ ಗಲೀಜಾಗಿದೆ. ನೆಕ್ಸ್ಟು ಪಾತ್ರೆಗಳನ್ನು ಜೋಡಿಸ್ಕೊತಾ ಬರೋಣ. ಪ್ಲೇಟ್ಸ್ ಇಡ್ತಿದ್ದೀನಿ. ನೋಡಿ ಪ್ಲೇಟ್ಗಳೆಲ್ಲ ಈ ರೀತಿ ಗಲೀಜಾಗಿದೆ. ಅದನ್ನು ಹಾಗೆ ನಾನು ಹಾಕಿ ನೋಡ್ತಾ ಇದ್ದೀನಿ. ಒನ್ 2 3 4 5 6 7 8 9 10. ಇದು ಫುಲ್ ಎಣ್ಣೆ ಜಿಡ್ಡಿನ ಪಾತ್ರೆ. ಹೀಗೆ ಇಡ್ತೀನಿ ಇಲ್ಲಿ. ಇದು ಕೂಡ ಎಣ್ಣೆ ಜಿಡ್ಡಿನ ಪಾತ್ರೆ. ನೋಡಿ ಹಾಲು ಜಿಡ್ಡಿನ ಪಾತ್ರೆ ಇದು, ನೋಡ್ಕೊಳ್ಳಿ. ಹಾಕ್ತಾ ಇದ್ದೀನಿ. ಮೊಸರು,
ಈಗ ನಾನು ಹಾಕಿ ಹಿಂಗೆ ಚೆಕ್ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದಿಷ್ಟು ಪಾತ್ರೆಗಳನ್ನು ನಾವು ಇದಕ್ಕೆ ಲೋಡ್ ಮಾಡ್ಬೋದು, ಮಾಡ್ತೀರಿ. ಮತ್ತೆ ಹಾಕಿ ಮಧ್ಯೆ ಚೆಕ್ ಮಾಡ್ಕೊಳ್ಳಿ, ಜಾಗ ಇದೆ ಅಂತಂದರೆ ಮತ್ತೆ ಹಾಕೋತಾ ಹೋಗ್ಬೋದು. ಇದು ಫುಲ್ಲು ಮೊಸರು ಮತ್ತು ಗಲೀಜಾಗಿರೋದು. ಓಕೆ, ನೋಡಿ ಇದನ್ನ ನೀವು ಕಂಪಲ್ಸರಿ ಚೆಕ್ ಮಾಡ್ಕೋಬೇಕು, ಫ್ಯಾನ್ ಅಲ್ಲಾಡ್ತಾ ಇದೆಯಾ ಅಂತ. ನೋಡಿ ಫ್ಯಾನ್ ರೊಟೇಟ್ ಆಗ್ತಾ ಇದೆಯಾ ಅಂತ ನೀವು ನೋಡ್ಕೊಳ್ಳಿ ದಯವಿಟ್ಟು. ಎಸ್, ಫ್ಯಾನ್ ರೊಟೇಟ್ ಆಗ್ತಾ ಇದೆ, ಇಲ್ಲಿ ಪ್ರಾಬ್ಲಮ್ ಇಲ್ಲ. ಹಾಗೆ ಇಲ್ಲೊಂದು ಫ್ಯಾನ್ ಇರುತ್ತೆ, ಅದು ಕೂಡ ರೊಟೇಟ್ ಆಗುತ್ತಾ ನೋಡಿ. ನೋಡಿ, ಹಾಂ ಎಸ್, ಇದು ಕೂಡ ರೊಟೇಟ್ ಆಗ್ತಾ ಇದೆ. ಇದಕ್ಕೆ ಯಾವುದು ಅಡ್ಡ ಸಿಗಬಾರ್ದು. ಮೇಲ್ಗಡೆ ನೋಡೋಣ. ಇದನ್ನು ನಾನು ಇಲ್ಲೇ ಹಾಕ್ತಾ ಇದ್ದೀನಿ ನೋಡಿ. ಇದು ಕೂಡ ಫುಲ್ಲು ಗಲೀಜಾಗಿದೆ. ಇಲ್ಲಿ ಇಡ್ತೀನಿ. ಇದು ಗ್ಲಾಸಸ್ ಇಡ್ತಾ ಇದ್ದೀನಿ. ನೋಡಿ ಬೌಲ್ಸ್ಗಳೆಲ್ಲ ಇಡ್ತಾ ಇದ್ದೀನಿ, ಅಷ್ಟೇ ಗಲೀಜಾಗಿದೆ ಬೌಲ್ಸ್ ಎಲ್ಲ. ಪಾತ್ರೆಗಳು ಮೇಲೆ ಮತ್ತು ಕೆಳಗೆ ಎರಡು ಕಡೆನೂ ನಾನು ಜೋಡಿಸಿದ್ದೀನಿ. ಈಗ ಮತ್ತೆ ಫ್ಯಾನ್ ಚೆಕ್ ಮಾಡ್ಕೊಳ್ಳೋಣ, ಭಾಳ ಇಂಪಾರ್ಟೆಂಟು ಫ್ಯಾನ್. ನೋಡಿ ಫ್ಯಾನ್ ಮೂವ್ ಆಗ್ತಾ ಇದೆ. ಓಕೆ, ಕೆಳಗಡೆ ಫ್ಯಾನು. ಮೂವ್ ಆಗ್ತಾ ಇದೆ. ಇದು ನೋಡಿ ರಿನ್ಸ್ ಏಡ್, ಫಾರ್ಚೂನ್ ರಿನ್ಸ್ ಏಡ್. ಓಕೆ, ಇದನ್ನು ನಾವು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಇದನ್ನು ಹಾಕಬೇಕು. ಆಲ್ರೆಡಿ ಅವ್ರು ಫಿಲ್ ಮಾಡಿದ್ದಾರೆ, ಆದರೂ ಒಂದು ಸ್ವಲ್ಪ ಹಾಕಿ ತೋರಿಸ್ತೀನಿ ನೋಡಿ. ಫಿಲ್ ಆಗಿದೆ. ಪಾತ್ರೆಗಳು ಪಳಪಳ ಅನ್ಬೇಕು ಅಂತಾರಲ್ಲ, ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದೀನಿ. ಇಲ್ಲಿ ಫಾರ್ಚೂನ್ ಡಿಶ್ ವಾಷರ್ ಡಿಟರ್ಜೆಂಟ್ ಅಂತ ಇದನ್ನು ಯೂಸ್ ಮಾಡಬೇಕು. 1/2 ಟೇಬಲ್ ಸ್ಪೂನ್ ಪೌಡ್ರನ್ನ ಹಾಕಿದರೆ ಸಾಕು. ನಾವು ಬಟ್ಟೆ ವಾಶ್ ಮಾಡೋದಕ್ಕೆ ಜಾಸ್ತಿ ಸ್ಕೂಪ್ಸ್ಗಳು ಹಾಕ್ತೀವಲ್ಲ, ಅಷ್ಟು ನೆಸೆಸಿಟಿ ಇಲ್ಲ. 1/2 ಸ್ಪೂನ್ ಸಾಕಿದ್ದಕ್ಕೆ. ಮತ್ತು ಕ್ಲೋಸ್ ಮಾಡಬೇಕು. ಮಾಡಿದ್ದೀನಿ ನೋಡಿ. ಓಕೆನಾ. ಇಲ್ಲಿ ಪೌಡ್ರ್ ಹಾಕಲಿಲ್ಲ ಅಂತಂದರೆ ಟ್ಯಾಬ್ಲೆಟ್ ಕೂಡ ಹಾಕ್ಬೋದು. 2 ಆಪ್ಷನ್ ಇದೆ, ಒಂದು ಪೌಡರ್, ಇನ್ನೊಂದು ಟ್ಯಾಬ್ಲೆಟ್. ಹೇಳಿದೆ ಅಲ್ವಾ, ಟ್ಯಾಬ್ಲೆಟ್ ಹಾಕ್ಬೋದು ಇಲ್ಲ ಪೌಡ್ರ್ ಹಾಕ್ಬೋದು. ಟ್ಯಾಬ್ಲೆಟ್ ನಿಮಗೆ ಸದ್ಯ ತೋರಿಸೋದಕ್ಕೆ ನನ್ನ ಹತ್ರ ಇಲ್ಲ. ಪೌಡ್ರನ್ನ ನಾವೀಗ ಹಾಕಿದ್ದೀವಿ. ಇದಕ್ಕೆ 1/2 ಟೇಬಲ್ ಸ್ಪೂನ್ ಇರಲಿ, ಜಾಸ್ತಿ ಹಾಕೋಕೆ ಹೋಗಬೇಡಿ. ಟ್ಯಾಬ್ಲೆಟ್ ಬಂದುಬಿಟ್ಟು, ಟ್ಯಾಬ್ಲೆಟ್ ಅದಕ್ಕೆ ಅಂತ ಸಿಗುತ್ತೆ, 1 ಹೋಲ್ ಟ್ಯಾಬ್ಲೆಟ್ ಹಾಗೇ ಹಾಕಿ ಇದ್ರೊಳಗಡೆ ಪ್ಲಾಸ್ಟಿಕ್ ಮಾತ್ರ ರಿಮೂವ್ ಮಾಡ್ದಲೇ ಹಾಕಬೇಕು. ಈಗ ಡೋರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ.
ಲಾಕ್ ಆಗಿದೆ ನೋಡಿ. ಈಗ ಪವರ್ ಬಟನ್ ಆನ್ ಮಾಡ್ತೀನಿ. ಟರ್ಬೋ ಬೈ ಡಿಫಾಲ್ಟ್ ಅದು ಸೆಲೆಕ್ಟ್ ಆಗಿದೆ. 59 ಮಿನಿಟ್ಸ್ ತೋರಿಸ್ತಾ ಇದೆ, ಅಂದರೆ ಟೈಮಿಂಗ್ಸ್ 59 ಮಿನಿಟ್ಸಲ್ಲಿ ನಮಗೆ ಪಾತ್ರೆಗಳು ತೊಳೆದಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇನ್ನು ಡ್ಯುಯಲ್ ಝೋನ್ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಅಪ್ಪರ್ ಮತ್ತು ಲೋವರ್ ಎರಡು ಕೂಡ ಪಾತ್ರೆ ಫಿಲ್ ಆಗಿದೆ ಅಂತಕ್ಕಂಥ ಇಂಡಿಕೇಶನ್ ಇದು. 59 ಮಿನಿಟ್ಸಲ್ಲೇ ಪಾತ್ರೆಗಳಾಗತ್ತೆ. ನಾವು ಎಕ್ಸ್ಟ್ರಾ ಆಪ್ಷನ್ಸ್ ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ, ನನಗೆ ಎಕ್ಸ್ಟ್ರಾ ಆಪ್ಷನ್ಸ್ ಬೇಕು. ನಾನು ಏನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ಹೈ ಟೆಂಪ್ರೇಚರಲ್ಲಿ ಇದು ಬಿಸಿನೀರಲ್ಲೇ ಪಾತ್ರೆಗಳನ್ನ ತೊಳೆಯುತ್ತೆ. ಇನ್ನೂ ಎಕ್ಸ್ಟ್ರಾ ಬಿಸಿ ನನಗೆ ಬೇಕು, ಎಕ್ಸ್ಟ್ರಾ ಬಿಸಿನೀರಲ್ಲಿ ಪಾತ್ರೆ ತೊಳಿಬೇಕು ಅಂತ ಹೇಳಿ ಹೈ ಟೆಂಪ್ರೇಚರ್ನ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಆಟೋಮೆಟಿಕಲಿ ಟೈಮಿಂಗ್ಸ್ ಚೇಂಜ್ ಆಯಿತು. 1 hour 7 minutes ತೋರಿಸ್ತಾ ಇದೆ ಅಲ್ವಾ. ನಾನು ಸೆಲೆಕ್ಟ್ ಮಾಡಲಿಲ್ಲ ಅಂದರೆ 59 ಮಿನಿಟ್ಸಲ್ಲೇ ಪಾತ್ರೆ ತೊಳ್ದಾಗಿರ್ತಾ ಇತ್ತು. ಆದರೆ ನನಗೆ ಹೈ ಟೆಂಪ್ರೇಚರಲ್ಲಿ ಪಾತ್ರೆ ತೊಳಿಲ್ಲ ಅಂದ್ಬಿಟ್ಟು ಸೆಲೆಕ್ಟ್ ಮಾಡೋದಕ್ಕೆ 1 hour 7 minutesಗೆ ರೈಸ್ ಆಯ್ತು. ಅದು ನನಗೆ ಸ್ಟೀಮ್ ಕೂಡ ಬೇಕು ಅಂತ ಸೆಲೆಕ್ಟ್ ಮಾಡ್ತೀನಿ. ಸ್ಟೀಮ್ ಆಗಬೇಕು. ಎಸ್, ಈಗ ನೋಡಿ ಅದೇನು ಟೈಮಿಂಗ್ಸ್ ಚೇಂಜ್ ಆಯಿತು. 1 hour 27 minutes ತೋರಿಸ್ತಾ ಇದೆ. ನನಗೆ ಟೆಂಪ್ರೇಚರು ಬೇಡ, ಸ್ಟೀಮು ಬೇಡ, ಏನೂ ಬೇಡ ಅಂತಂದರೆ 59 ಮಿನಿಟ್ಸಲ್ಲಿ ಹೋಗಿರ್ತಾ ಇತ್ತು. ಈಗ ನನಗೆ ಬೇಕಿದೆ ಹೈ ಟೆಂಪ್ರೇಚರಲ್ಲಿ ಆಗಲಿ, ಸ್ಟೀಮ್ ಕೂಡ ಆಗಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಆಪ್ಷನ್ ಇದೆ, ಎಕ್ಸ್ಟ್ರಾ ಡ್ರೈ. ಆ್ಯಕ್ಚುಲಿ ಪಾತ್ರೆಗಳು ಡ್ರೈ ಆಗೇ ಬಂದಿರುತ್ತೆ. ಇನ್ನೂ ಎಕ್ಸ್ಟ್ರಾ ಡ್ರೈ ಆಗಬೇಕು ನಿಮಗೆ ಅಂತ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಇದು ಕೂಡ ಹೈ ಟೆಂಪ್ರೇಚರ್ ಬಿಸಿನೀರಲ್ಲಿ ಪಾತ್ರೆ ತೊಳೆದಿರುತ್ತೆ, ಇಲ್ಲ ಇನ್ನೂ ಹೆಚ್ಚು ಬಿಸಿ ನೀರಲ್ಲಿ ಪಾತ್ರೆಗಳು ತೊಳಿಲಿ ಅನ್ನೋದಿದ್ರೆ ಹೀಗೆ. ನಾನೀಗ ಸೆಲೆಕ್ಟ್ ಮಾಡ್ಕೊಂಡಿರೋ ಆಪ್ಷನಲ್ಲಿ 1 hour 27 minutes ಟೋಟಲ್ ಟೈಮಿಂಗ್ಸ್ ತೋರಿಸ್ತಾ ಇದೆ. ನೀವು ಹೇಳ್ದಂಗೆ ಇದು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ದಲ್ಲೇ ಬೇಕಾದ್ರೆ ನೀವು 59 ಮಿನಿಟ್ಸ್ಗೆ ಈ ಟೈಮಿಂಗ್ಸ್ ರೆಡ್ಯೂಸ್ ಮಾಡಿಕೊಂಡು ಬೇಗ ಪಾತ್ರೆ ಸಿಗೋಂಗೆ ಕೂಡ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, 1 hour 27 minutesಲ್ಲಿ ಆಗೋಗುತ್ತೆ. ಜೊತೆಗೆ ಸ್ಟಾರ್ಟ್ ಬಟನ್ನ ನಾವು ಪ್ರೆಸ್ ಮಾಡಬೇಕಾಗತ್ತೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಮತ್ತೆ ಗಮನದಲ್ಲಿರಲಿ, ನಾವು ಪ್ರತಿಯೊಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿದ ಹಾಗೆ ಇಲ್ಲಿ ಟೈಮಿಂಗ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. 59 ಮಿನಿಟ್ಸಿಂದ ಏನು ಇನ್ಕ್ರೀಸ್ ಆಗ್ತಾ ಒಂದೊಂದು ಆಪ್ಷನ್ ಟೈಮಿಂಗ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ನಿಮ್ಮ ಗಮನದಲ್ಲಿ ಇರಲಿ. 59 to ಎಡಿಷನ್, ಆಪ್ಷನ್ಸ್ ಎಡಿಷನ್, ಟೈಮಿಂಗ್ಸ್ ಎಡಿಷನ್ ನೆನಪಲ್ಲಿರಲಿ. ನಾನೀಗ ಸೆಲೆಕ್ಟ್ ಮಾಡಿರ್ತಕ್ಕಂಥ ಆಪ್ಷನ್ ಸ್ಟೀಮ್ ಆ್ಯಂಡ್ ಹೈ ಟೆಂಪ್ರೇಚರ್ ಅಷ್ಟೇ. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಡಿಶ್ ವಾಷರ್ ಅದರ ಕೆಲಸನ ಮುಗಿಸಿದೆ. ಹೇಗೆ ಕ್ಲೀನ್ ಮಾಡಿದ್ದೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ, ನೋಡೋಣ. ಇನ್ನೂ ಬಿಸಿ ಫೀಲ್ ಆಗ್ತಾ ಇದೆ. ಓಕೆ, ಫಸ್ಟ್ ಇಲ್ಲೇ ನೋಡ್ಬಿಡೋಣ. ನೋಡಿ, ಪಾತ್ರೆಗಳೆಲ್ಲ ಈಗ ಕ್ಲೀನ್ ಆಗಿದೆ. ಇದು ಲೋವರ್ ರ್ಯಾಕ್, ಇದು ಅಪ್ಪರ್ ರ್ಯಾಕ್ ಮತ್ತು ಲೋವರ್ ರ್ಯಾಕ್ ಎರಡರಲ್ಲೂ ಕೂಡ ಪಾತ್ರೆಗಳು ಕ್ಲೀನ್ ಆಗಿದೆ. ನೋಡೋಣ ಹೇಗೆ ಕ್ಲೀನ್ ಆಗಿದೆ ಅಂತ. ಈಗ ಒಂದೊಂದೇ ಕೆಲವು ತೆಗೆದು ನಾನು ಚೆಕ್ ಮಾಡ್ತೀನಿ. ನೋಡಿ, ಪ್ಲೇಟ್ಸ್ಗಳು ನೋಡೋಣ. ಪ್ಲೇಟ್ ನೋಡಿ ತೆಗೆದಿದ್ದೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಮತ್ತು ಡ್ರೈ ಆಗಿದೆ ಕೂಡ, ಇನ್ನೂ ಹಾಟ್ ಫೀಲ್ ಹಾಗೇ ಇದೆ. ನೋಡಿ ಎಷ್ಟು ಡ್ರೈ ಆಗಿ ಬಂದುಬಿಟ್ಟಿದೆ ಕಂಪ್ಲೀಟ್. ನಾವು ಜೋಡಿಸ್ಕೊಳ್ಳೋದಷ್ಟೇ ಬಾಕಿ ಇರೋದು. ಎಷ್ಟು ಕ್ಲೀನ್ ಆಗಿದೆ. ನಂದು ಸ್ಟೀಲ್ ಪ್ಲೇಟ್ ನೋಡೋಣ. ನೋಡಿ ಎಷ್ಟು ಶೈನ್ ಆಗ್ತಾ ಇದೆ ಅಂತ. ಸೋ ನೈಸ್. ಕ್ಲೀನ್. ಇಲ್ಲಿ ಯೂಶ್ವಲಿ ಸೈಡ್ಗೆಲ್ಲ ಸ್ವಲ್ಪ ಗಲೀಜು ಕೂತಿರುತ್ತೆ, ಅದು ಕೂಡ ಕ್ಲೀನ್ ಆಗಿದೆ. ಹಾಲು ಪಾತ್ರೆ ನೋಡಿ ಎಷ್ಟು ಗಲೀಜಿತ್ತು. ಹಾಲು ಪಾತ್ರೆ ಎಷ್ಟು ಕ್ಲೀನ್ ಆಗಿದೆ ಮತ್ತು ಪಳ ಅಂತಲೇ ಒಳಗಿತಾ ಇದೆ ಅಂತ ಹೇಳ್ಬೋದು. ಸುಮ್ಮನೆ ಎಕ್ಸಾಜರೇಷನ್ಗೆ ಹೇಳ್ತಾ ಇಲ್ಲ, ಬಟ್ ಫ್ಯಾಕ್ಟ್. ಟಪ್ಪರ್ ವೇರ್ದು ಅದನ್ನು ಕೂಡ ಹಾಕಿದ್ದೆ ನೋಡಿ, ಕ್ಲೀನ್ ಆಗಿದೆ. ಓಕೆ, ಇದ್ರಲ್ಲಿ ಕರ್ಡ್ ಇತ್ತು, ಏನೇನೋ ಗಲೀಜಾಗಿತ್ತು. ಇದು ಕೂಡ ನೀಟಾಗಿ ಕ್ಲೀನಾಗಿ ಡ್ರೈ ಆಗಿದೆ. ನಂದು ಆಯಿಲ್ ಇರೋದು ಹಾಕಿದೆ ನಾನು ನೋಡಿ.
ಏನು ಥರ ಜಿಡ್ಡು ಇಲ್ಲ, ಏನಿಲ್ಲ. ಕಂಪ್ಲೀಟ್ ಇದಕ್ಕೆ ಆಯಿಲ್ ಫಿಲ್ ಮಾಡಿದ್ದನ್ನು ಹಾಕಿದೆ ನಾನು. ಜಿಡ್ಡು ಇಲ್ಲ, ಏನೂ ಇಲ್ಲ. ಮಿಕ್ಸಿ ಜಾರ್ ಕೂಡ ಹಾಕಿದೆ, ಅದು ಕೂಡ ಪಳ 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 ಅಂತ ಇದೆ. ನಾನ್ ಸ್ಟಿಕ್ ಪ್ಯಾನ್, ಇದು ಫುಲ್ ಜಿಡ್ಡಿರೋದಾಗಿತ್ತು. ಇದು ಕೂಡ ಕ್ಲೀನಾಗಿ, ತುಂಬ ಹಳೇದು ನಮ್ದಿದು, ಕ್ಲೀನಾಗಿದೆ. ಒಂದು ಅಲ್ಯೂಮಿನಿಯಮ್ದು ಒಂದು ಇಲ್ಲಿ ಮೇಲ್ಗಡೆ ಫಸ್ಟ್ ರ್ಯಾಕಲ್ಲಿ ಒಂದು ಹಾಕಿದ್ದೀನಿ, ಇಲ್ಲೊಂದು ಪ್ಲೇಟ್ ಕೂಡ ಹಾಕಿದ್ದೆ ಟೆಸ್ಟ್ ಮಾಡೋದಕ್ಕೆ. ಆ್ಯಕ್ಚುಲಿ ನಾವು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಹಾಕಬಾರ್ದು. ನಾನು ಹಾಕಿದ್ದೆ ನಿಮಗೆ ತೋರಿಸೋಣ ಅಂತ. ಏನಾಗುತ್ತೆ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಹಾಕಿದರೆ ಈ ಥರ ಆಗತ್ತೆ ನೋಡಿ. ಅಲ್ಯೂಮಿನಿಯಂ ಪಾತ್ರೆಗಳನ್ನು ನಾವು ಹಾಕಬಾರ್ದು. ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಇದನ್ನು ಎಕ್ಸಾಂಪಲ್ ಆಗಿ ಹಾಕಿದೆ. ಒಂಥರ ವೈಟ್ 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 ಈ ಥರ ಬರುತ್ತೆ. ಇದನ್ನು ಹಾಕಬಾರ್ದು. ಮುಂಚೆನೇ ಹೇಳಿರ್ತಾರೆ ಈ ಥರದ್ದು ಹಾಕಬೇಡಿ ಅಂತ. ಹಾಕಿದರೆ ಏನಾಗುತ್ತೆ ಅಂತ ನೋಡಿ. ನೈಫ್ ಹಾಕಿದ್ದೆ ನೋಡಿ, ಇಲ್ಲಿ ನೈಫ್ ಕೂಡ ಕ್ಲೀನಾಗಿದೆ. ಸ್ಪೂನ್ ಸ್ಟ್ಯಾಂಡಲ್ಲಿ ಹಾಕಿರೋ ಸ್ಪೂನ್ಸ್ಗಳು, ವಾವ್, ಎಲ್ಲದೂ ಕೂಡ ನೀಟ್ ನೋಡಿ. ಇದು ನೋಡಿದ್ರೆ ಅನಿಸುತ್ತೆ, ಇದರಲ್ಲೆಲ್ಲ ದೋಸೆ ಹಿಟ್ಟು ಅಂಟ್ಕೊಂಡಿತ್ತು, ಕ್ಲೀನಾಗಿದೆ. ಪಾತ್ರೆಗಳನ್ನು ನಾವು ಹೀಗೆ ಮಗಚಿಡಬೇಕು, ಹೀಗಿಡಬಾರ್ದು. ಹೀಗಿಟ್ಟರೆ ಇದರಲ್ಲಿ ವಾಟರ್ ಎಲ್ಲ ಕಲೆಕ್ಟ್ ಆಗಿರುತ್ತೆ. ಸೊ ಯಾವಾಗಲೂ ನಾವು ಹೀಗೆ ಮಗ್ಚಿನೇ ಎಲ್ಲ ಪಾತ್ರೆಗಳನ್ನು ಈ ಥರ ಮಗ್ಚಿ ಇಡಬೇಕಾಗತ್ತೆ. ಓಕೆ, ಇದಿಷ್ಟು ನೋಡಿದ್ವಿ ನಾವು. ಈಗ ಫಸ್ಟ್ ರ್ಯಾಕ್ ನೋಡೋಣ. ಫಸ್ಟ್ ರ್ಯಾಕಲ್ಲಿ ಜಾಸ್ತಿ ನಾನು ಟಪ್ಪರ್ವೇರ್ ಪಾತ್ರೆಗಳನ್ನು ಹಾಕಿದ್ದೆ. ವಾವ್, ದೋಸೆ ಹಂಚನ್ನು ಕೂಡ ನಾನು ಹಾಕಿದೆ. ನಮ್ಮದು ಇದು ತುಂಬಾ ಹಳೆಯದು. ಓಕೆ, ಗ್ಲಾಸಸ್ ಇನ್ಸೈಡ್ ಕೂಡ ಎಷ್ಟು ಕ್ಲೀನಾಗಿದೆ ನೋಡಿ. ಕ್ಲೀನಾಗಿದೆ. ಇಲ್ಲೊಂದು ಅಲ್ಯೂಮಿನಿಯಂ ಹಾಕಿದೆ. ಸ್ವಲ್ಪನೇ ವೈಟ್ ವೈಟ್ ಆಗಿದೆ, ಅಷ್ಟೇನು ಆಗಲಿಲ್ಲ. ಇದು ನೋಡಿ, ಕ್ಲೀನಾಗಿದೆ. ತುಂಬಾ ಗಲೀಜಾಗೈತಿ ಈ ವೆಸಲ್. ಆ್ಯಕ್ಚುಲಿ ಕ್ಲೀನಾಗಿದೆ. ಮಿಕ್ಸ್ ಇದು ಏನೇನು ಹಾಕ್ಬೋದು ಅಂತ ಎಲ್ಲ ಥರದನ್ನು ಹಾಕಿದ್ದೀನಿ ನಾನು. ಜಾರ್ದು ಮುಚ್ಚಳ, ಲಿಡ್ ಕೂಡ ಹಾಕಿದೆ, ಅದು ಕೂಡ ಓಕೆ. ನೋಡಿ, ಎಲ್ಲ ಸೌಟ್ಗಳು ವುಡನ್ದು ಎಲ್ಲದು ಹಾಕಿದೆ, ನೀಟಾಗಿದೆ ಎಲ್ಲ. ನೋಡಿ, ಕ್ಲೀನ್. ಪ್ಲಾಸ್ಟಿಕ್ನಲ್ಲಿ ಅಷ್ಟು ವಾಟರ್ ಸ್ಟೈನ್ಸ್ಗಳು ಹೋಗಿರಲ್ಲ, ನೋಡ್ಕೊಳ್ಳಿ. ಬಟ್ ಕ್ಲೀನಾಗಿರುತ್ತೆ. ಬೌಲ್ಸ್ ತುಂಬಾ ಗಲೀಜಾಗಿತ್ತು, ಕ್ಲೀನಾಗಿದೆ. ಇನ್ನು ಸಿರಾಮಿಕ್ದು ಪ್ಲೇಟ್ ಒಂದೇ ಹಾಕಿದ್ದೀನಿ ನಾನು. ಅದು ಕೂಡ ನಿಮಗೆ ಎಕ್ಸಾಂಪಲ್ಗೆ ಸಿರಾಮಿಕ್ ಕೂಡ ಹಾಕ್ಬೋದು, ಹಾಕಿದ್ದೀನಿ. ಏನೂ ಆಗಿಲ್ಲ, ಕ್ಲೀನಾಗಿದೆ. ಪ್ಲೇಟ್ಸ್ಗಳು, ಚಿಕ್ಕ ಚಿಕ್ಕ ಪ್ಲೇಟ್ಸ್ಗಳೆಲ್ಲ ಪ್ರತಿಯೊಂದು ನೋಡಿ ಕ್ಲೀನಾಗಿದೆ. ಪಳ 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 ಅಂತಲೇ ಇದೆ, ಕ್ಲೀನಾಗಿದೆ. ಲೋಟ ನೋಡೋಣ. ವಾವ್, ಕ್ಲೀನಾಗಿ ಸ್ಟೀಮಾಗಿ ಬಿಸಿ ಬಿಸಿ ಇದೆ ನೋಡಿ. ಸೂಪರ್. ಅದರದ್ದು ಲಿಡ್ ಕೂಡ ಹಾಕಿದೆ. ಎಸ್, ಗುಡ್, ಕ್ಲೀನಾಗಿದೆ. ಸಾಕು, ಎಲ್ಲ ಥರದ ಪಾತ್ರೆಗಳನ್ನು ಹಾಕಿ ನಿಮಗೆ ನಾನು ತೋರಿಸಿದ್ದೀನಿ. ಕ್ಲೀನಾಗಿದೆ. ಓಕೆ,
ಪಾತ್ರೆ ಎಲ್ಲ ತೊಳೆದಾಗಿದೆ. ಈಗ ನಮ್ಮ ಮಮ್ಮಿದು ಫಸ್ಟ್ ಕ್ವೆಶನ್ ಇತ್ತು, ಏನು ಅಂತಂದರೆ ಪಾತ್ರೆಗಳು ತುಂಬಾ ಸೌಂಡ್ ಮಾಡುತ್ತೋ ಏನೋ, ತೊಳಿಬೇಕಾದ್ರೆ ಡಣ ಅಂತ ಸೌಂಡ್ ಬರುತ್ತೋ ಏನೋ ಅಂತ. ನನಗೂ ಅದೇ ಭಯ, ಸೌಂಡ್ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಅವ್ರು ಹೇಳ್ದಾಗೆ ಸೈಲೆಂಟ್ ಆಪ್ರೇಷನ್, ನಾವು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ, ಒಳಗಡೆ ಪಾತ್ರೆಗಳು ಇದ್ದಾವೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಸೈಲೆಂಟಾಗಿ ಕೆಲಸ ಮಾಡುತ್ತೆ. ಇದ್ರ ಬಗ್ಗೆ ನನಗೆ ಬಹಳನೇ ಖುಷಿ ಇದೆ. ಡಿಶ್ ವಾಷರ್ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್ ಹೇಳಬೇಕು ಅಂತಂದರೆ, ನಿಜವಾಗ್ಲೂ ಪಾತ್ರೆಗಳು ತುಂಬಾ ಕ್ಲೀನ್ ಆಗುತ್ತೆ, ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ನನಗೆ ಇದ್ರ ಬಗ್ಗೆ ಇದು ಒಪಿನಿಯನ್ನು, ಪಾತ್ರೆಗಳು ಕ್ಲೀನ್ ಆಗಲ್ವೇನೋ, ತುಂಬ ಸೌಂಡ್ ಮಾಡುತ್ತೇನೋ ಆ ಥರದ್ದೆಲ್ಲ ಇತ್ತು. ಆ ಥರದ್ದು ಏನೂ ಇಲ್ಲ, ಸೌಂಡ್ ಕೂಡ ಇಲ್ಲ, ಜೊತೆಗೆ ಪಾತ್ರೆಗಳು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಫ್ರೆಂಡ್ಸ್, ಇದ್ರ ಜೊತೆ ನೀವು ಗಮನದಲ್ಲಿ ಇಟ್ಕೋಬೇಕಾದ ಒಂದು ವಿಷಯ ಏನು ಅಂತಂದರೆ, ಪಾತ್ರೆಗಳು ಹೇಗಿಡಬೇಕು, ಮುಖ್ಯವಾಗಿ ಪಾತ್ರೆಗಳು ಹೇಗೆ ಇಡಬೇಕು ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ನೋಡಿ, ಈಗ ಪಾತ್ರೆಗಳು ಹೀಗಿರುತ್ತೆ, ಅದ್ರ ಒಳಗೆ ಹೀಗೆ ಒಂದರೊಳಗೊಂದು ತುಂಬಿ ಹೀಗೆ ಇಟ್ಬಿಡಬಾರ್ದು. ಹೀಗಿಡೋದ್ರಿಂದ ಯಾವ ಪಾತ್ರೆಗಳು ಕೂಡ ಕ್ಲೀನ್ ಆಗಲ್ಲ. ಇದು ನಾನು ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿ ಕೂಡ ನೋಡಿದ್ದೀನಿ. ಹೀಗೆ ಒಂದರೊಳಗೊಂದು ಇಟ್ಟರೆ ಪಾತ್ರೆಗಳು ಖಂಡಿತವಾಗಿ ಕ್ಲೀನ್ ಆಗಲ್ಲ. ಈ ಥರ ಮಾಡಬೇಡಿ. ನಾನು ಇದನ್ನು ಈ ಥರ ಮಾಡಿ ಟ್ರೈ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ಪಾತ್ರೆಗಳು ಹೀಗೆ ಇಟ್ಕೊಳ್ಳಿ, ಹೀಗೆ ಈ ಥರ ಬರೋ ಹಾಗೆ ನೀವು ಪಾತ್ರೆಗಳನ್ನು ಒಳಗಡೆ ಜೋಡಿಸ್ಕೊಳ್ಳಿ. ದೊಡ್ಡ ಪಾತ್ರೆ ಜೋಡಿಸ್ಕೊತಿರೋ, ಸಣ್ಣ ಪಾತ್ರೆಗಳು ಜೋಡಿಸ್ಕೊತಿರೋ, ಏನಾದರೂ ಕೂಡ ಈ ರೀತಿಯಲ್ಲಿ ಬರಬೇಕು. ಅಂದರೆ ನೀರು ಎಲ್ಲ ಕಡೆ ಪಾಸ್ ಆಗಬೇಕು, ಈ ಥರ ಜೋಡಿಸ್ಕೊಳ್ಳಿ. ಇನ್ನೊಂದು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಪಾತ್ರೆಗಳು ಹೀಗೆ ಕೆಳಗಡೆ ಜೋಡಿಸಿರ್ತೀವಿ, ಅದ್ರ ಮೇಲೆ ಹೀಗೆ ಅಗಲವಾದ ಯಾವುದೋ ಒಂದು ಇಟ್ಬಿಡೋದು. ಹೀಗೆ ಇಡಬಾರ್ದು. ಹೀಗೆ ಇಡೋದ್ರಿಂದ ವಾಟರ್ ಕೆಳಗಡೆ ಬರೋದೇ ಇಲ್ಲ, ಅವಾಗ ಕೂಡ ಕ್ಲೀನ್ ಆಗಲ್ಲ. ಇದನ್ನೆಲ್ಲ ಟ್ರಯಲ್ ಎರರ್ ಮೆಥಡ್ ನಾನು ಮಾಡಿ ನೋಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಹೀಗೆ ಇಡಬೇಡಿ ಪಾತ್ರೆಗಳು. ಡಿಶ್ ವಾಷರ್ ಬಗ್ಗೆ ನನಗೆ ಗೊತ್ತಿರತಕ್ಕಂಥ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೂ ಲೈಕ್ ಬಟನನ್ನು ಒತ್ತೋದು ಮರಿಬೇಡಿ. ಇನ್ನೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನನ ಮಾಡ್ತೀನಿ. ಧನ್ಯವಾದ.